ಹುಡುಗ ಹುಡುಗಿ ತಮ್ಮ ಪ್ರೀತಿಯ ಸಂಕೇತವಾಗಿ ಹಾಕಿಸಿಕೊಳ್ಳುವ ಹಚ್ಚೆಯ ಕುರಿತಾಗಿಯೇ ಒಂದು ಸಿನಿಮಾ ಬಂದಿದೆ. ಅದರ ಹೆಸರು ಹಚ್ಚೆ. ಟ್ರಯಾಂಗಲ್ ಕಥೆಯಾಧಾರಿತ ಈ ಚಿತ್ರವನ್ನು ಯುವ ನಿರ್ದೇಶಕ ಯಶೋಧರ ತಮ್ಮ ವಿಶ್ವ ಫಿಲ್ಮ್ಸ್ ಲಾಂಛನದ ಅಡಿಯಲ್ಲಿ ತಾವೇ ನಿರ್ಮಾಣ ಮಾಡಿ ನಿರ್ದೇಶಿಸಿದ್ದಾರೆ. ಬಿಡುಗಡೆಗೆ ತಯಾರಾಗುತ್ತಿರುವ ಚಿತ್ರದ ವಿಘ್ನೇಶ್ವರಾಯ ಎಂಬ ಹಾಡನ್ನು ಇತ್ತೀಚೆಗೆ ಮಾಧ್ಯಮ ಬಳಗವೇ ಬಿಡುಗಡೆ ಮಾಡಿತು. ವಿಶೇಷವೆಂದರೆ ಈ ಹಾಡಿಗೆ ನಿರ್ದೇಶಕರು ಸಾಹಿತ್ಯ ಬರೆದಿದ್ದಾರೆ. ವಿವೇಕ್ ಚಕ್ರವರ್ತಿ ಸಂಗೀತ ನೀಡಿರುವ ಹಾಗೂ ಶಿವಂ ಅವರು ಹಾಡಿರುವ ಈ ಸುಮಧುರ ಹಾಡನ್ನು ಈಗಾಗಲೇ ಪ್ರೇಕ್ಷಕ ಮೆಚ್ಚಿಕೊಂಡಿದ್ದಾನೆ. ಇದೊಂದು ಕೇವಲ ಚಿತ್ರವಲ್ಲ, ಲವ್, ಸೆಂಟಿಮೆಂಟ್, ಸಸ್ಪೆನ್ಸ್, ಥ್ರಿಲ್ಲರ್ ಹೀಗೆ ನೋಡುಗರಿಗೆ ಬೇಕಾದ ಎಲ್ಲ ಅಂಶಗಳು ಈ ಚಿತ್ರದಲ್ಲಿದೆ. ಅಭಿಮನ್ಯು ಎಂಬ ನವನಟ ಈ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ದಾರೆ. ಆದರೆ ಅವರ ಅಭಿನಯ ನೋಡಿದವರು ಮೊದಲ ಚಿತ್ರ ಅಂತ ಹೇಳುವುದಿಲ್ಲ. ಇನ್ನು ನಾಯಕಿಯಾಗಿರುವ ಆದ್ಯಪ್ರಿಯ, ನಟಿ ಅನುಪ್ರೇಮ ಸೇರಿದಂತೆ ಚಿತ್ರದಲ್ಲಿ ನಟಿಸಿರುವ ಎಲ್ಲಾ ಕಲಾವಿದರ ಅಭಿನಯ ತುಂಬಾ ಸೊಗಸಾಗಿದೆ. ತಂತ್ರಜ್ಞರ ಸಹಕಾರವಂತೂ ಅಪಾರ. ನಮ್ಮ ಚಿತ್ರದ ಬಹುತೇಕ ಚಿತ್ರೀಕರಣ ಸೆಟ್ನಲ್ಲೇ ನಡೆದಿದೆ. ಕಲಾ ನಿರ್ದೇಶಕ ಶಂಕರ್ ಅವರ ನೇತೃತ್ವದಲ್ಲಿ 7 ಅದ್ದೂರಿ ಸೆಟ್ಗಳನ್ನು ನಿರ್ಮಿಸಲಾಗಿತ್ತು. ಆದರೆ ಶಂಕರ್ ಇಂದು ನಮ್ಮೊಂದಿಗಿಲ್ಲ. ಅದೊಂದು ಬೇಸರದ ಸಂಗತಿ. ನಮ್ಮ ಚಿತ್ರ ಈಗ ತೆರೆಗೆ ಬರಲು ಸಿದ್ಧವಾಗಿದೆ. ಮುಂದಿನ 2 ತಿಂಗಳಲ್ಲಿ ನಿಮ್ಮ ಮುಂದೆ ಬರಲಿದೆ ಎಂದು ತಮ್ಮ ಚೊಚ್ಚಲ ನಿರ್ದೇಶನದ ಹಚ್ಚೆ ಚಿತ್ರದ ಬಗ್ಗೆ ನಿರ್ದೇಶಕ ಯಶೋಧರ ತಿಳಿಸಿದರು. ಹಾಡುಗಳ ಬಗ್ಗೆ ಸಂಗೀತ ನಿರ್ದೇಶಕ ವಿವೇಕ್ ಚಕ್ರವರ್ತಿ ಮಾಹಿತಿ ನೀಡಿದರು. ನಾಯಕಿ ಆದ್ಯಪ್ರಿಯ, ನಟಿ ಅನುಪ್ರೇಮ ತಮ್ಮ ಪಾತ್ರದ ಬಗ್ಗೆ ಹೇಳಿದರು. ಸಾಹಸ ನಿರ್ದೇಶಕ ಚಂದ್ರು ಬಂಡೆ, ನೃತ್ಯ ನಿರ್ದೇಶಕ ಸ್ಟಾರ್ ನಾಗಿ ಹಾಗೂ ಛಾಯಾಗ್ರಾಹಕ ಯಾಸಿನ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಸಿಕ್ಕಿದ್ದು ಶಂಭು ಸರ್ ಕಡೆಯಿಂದ. ಶಂಭು ಸರ್ ರೆಫರ್ ಮಾಡಿದ್ರು ನನಗೆ. ನಾನು ಡೈರೆಕ್ಟರ್ ಸರ್ನ ಮೀಟ್ ಮಾಡಿದಾಗ ಡೌಟ್ ಇತ್ತು ನನಗೆ. ಈ ಸಿನಿಮಾ ಹೀರೋ ನೋಡಿದ್ರೆ ಅಷ್ಟೊಂದು ಹೈಟ್ ಇದ್ದಾರೆ, ನಾನೊಂದು 4 ಇಂಚ್ ಸ್ಲಿಪ್ಪರ್ ಹಾಕಿದ್ರು ಮ್ಯಾಚ್ ಆಗಲ್ಲ, ನನಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಮೀಟಿಂಗ್ ಮುಗಿಸ್ಕೊಂಡು ಡೌಟಲ್ಲೇ ಬಂದೆ ಮನೆಗೆ. ಸೊ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಸರ್ ಓಕೆ ಅಂತ ಹೇಳಿದ್ರು. ನಾನು ನಮ್ಮ ಚಿತ್ರದಲ್ಲಿ ಸಂಸ್ಕೃತಿ ಅಂತ ಒಂದು ಬಬ್ಲಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಂಗೆ ತುಂಬ ಇಷ್ಟ ಆಗಿದೆ. ಎಲ್ಲ ಶೆಡ್ಯೂಲಲ್ಲೂ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿ. ಅವತ್ತು ಅವರೊಂದು ಮಾತು ಹೇಳಿದರು, ನಿಂಗೆ ಒಂದು ಒಳ್ಳೆ ಅವಕಾಶ ಕೊಡಿಸ್ತೀನಿ, ನೀನು ಮಾಡು ಅಂತ ಹೇಳ್ಬಿಟ್ಟು ಅವರೆಲ್ಲ ಸ್ಟಂಟ್ಗಾಗಲಿ ಇದಕ್ಕಾಗಲಿ ಕ್ಲಾಸಿಗೆಲ್ಲ ಕಳಿಸಿ ಸೇರಿಸಿದ್ರು. ಈಗ ಹಚ್ಚೆ ಸಿನಿಮಾ ನಮಗೆ ಪ್ರಾಜೆಕ್ಟ್ ಬಂದಾಗ ಈ ಥರ ಒಂದು ಒಳ್ಳೆ ಹುಡುಗ ಇದ್ದಾನೆ ಅಂತ ರೆಫರ್ ಮಾಡಿ ಡೈರೆಕ್ಟರ್ ಪರಿಚಯ ಮಾಡಿಸಿದಾಗ ಡೈರೆಕ್ಟ್ರು ಓಕೆ ನನಗೆ ಈ ಹೀರೋ ಸೂಟಬಲ್ ಅಂತ ಹೇಳಿ ಇವತ್ತು ಆ ಸಿನಿಮಾ ಇಲ್ಲಿವರೆಗೆ ಬಂದು ನಿಂತಿದೆ. ಇದನ್ನು ಮುಂದೆ ತಗೋಬೇಕಾಗಿರೋದೆಲ್ಲ ಇನ್ನು ನಮ್ಮ ಮೀಡಿಯಾದವರು ಏನಿದೆ ಅದು ನನಗೆ ಸಿಕ್ಕಿರೋದು ನನ್ನ ಲಕ್ಕೆ ಅಂತಲೇ ಹೇಳ್ತೀನಿ. ಯಾಕಂತಂದರೆ ಒಬ್ಬ ಹೊಸಬನ ಮೇಲೆ ಲೈಕ್ ಇಷ್ಟೊಂದು ಬಜೆಟ್ ಹಾಕಿ ಇಷ್ಟೆಲ್ಲ ನಾವು ಏನು ಮಾಡಿದ್ದೀವಿ ವರ್ಕು, ಮೇ ಬಿ ಅದು ನನಗೆ ಲಕ್ ಅಂತಲೇ ಅನಿಸುತ್ತೆ. ಬಟ್ ನಮ್ಮ ಸೊ ಈ ಥರ ಇದೆ ಅದು. ಇನ್ನೆರಡು ಸಾಂಗ್ ಅದು ಹೇಳ್ದಾಗೆ ಮೊದಲ ಸಾರಿ ಅಂತ ಒಂದಿದೆ, ನೆಕ್ಸ್ಟ್ ಕಣ್ಣಿನ ಕಮ್ಮನಿ ಅಂತ ಒಂದಿದೆ. ಆ್ಯಂಡ್ ನಾನು ಕಂಡಾಗ ಅದನ್ನ ಹೊರಗೆ ತರುವಂಥ ವ್ಯಕ್ತಿ ಇಲ್ವಲ್ಲ ಅಂತ ನಾವು ತುಂಬ ಕಾಡುತ್ತೆ. ಅದ್ರ ಜೊತೆಗೆ ನನ್ನ ಸ್ನೇಹಿತ ಹಾಗೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾನೆ, ಅವನು ಹೀರೋ ಸ್ನೇಹಿತನಾಗೂ ಆ್ಯಕ್ಟ್ ಮಾಡಿದ್ದಾನೆ, ಮಂಜುನಾಥ್ ಅಂತ. ಅವರನ್ನು ಮಿಸ್ ಮಾಡ್ಕೊಂಡಿದ್ದು ತುಂಬ ನೋವಾಗ್ತು. ಸೊ ಇವೆರಡು ಮರೆಯೋಕ್ಕಾಗದೇ ಇರೋಂಥ ಘಟನೆ. ನಮ್ಮ ಸಿನಿಮಾದಲ್ಲಿ ಎಲ್ಲದೂ ಅವೇ ಸರ್. ಪ್ರತಿಯೊಂದು ದಿನ ಶೂಟಿಂಗ್ನು ಬೆಳಗ್ಗೆ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಎಂಡ್ ತನಕ ನಾವು ಎಂಜಾಯ್ ಮಾಡ್ತಾ ಇದ್ವಿ. ಬಟ್ ಈ 2 ನೋವು ಮಾತ್ರ ಯಾರಿಗೂ ಬೇಡ ಸರ್. ಒಬ್ಬ ಒಳ್ಳೆ ಸಾಥ್ ಕೊಡೋಂಥ ಗೆಳೆಯ ಅವನೇನು ಆ್ಯಕ್ಚುಲಿ ನನ್ನ ಸಿನಿಮಾ ರಂಗ ಬೇಡ ಅಂತ ಟಯರ್ಡ್ ಅಪ್ ಆಗಿ ವಾಪಸ್ ಹೋದಾಗ ಕರ್ಕೊಬಂದಂಥ ಗೆಳೆಯ ಇಲ್ಲ ಇವತ್ತು. ಕನಸು ಕಂಡಾಗ ಜೊತೆಲಿ ಸಾಥಾಗಿ ಓಕೆ ನೀನು ಕಂಡಿರೋ ಕನಸನ್ನ ನಾನು ಮಾಡ್ತೀನಿ ಅಂತ ಹೇಳಿದಂಥ ಸ್ನೇಹಿತ ಕೂಡ ಇಲ್ಲ. ಸೊ ಅವರಿಬ್ಬರೂ ಕಳ್ಕೊಂಡ್ಮೇಲೆ ಅವರ ಜವಾಬ್ದಾರಿಗಳನ್ನೂ ನಾನೇ ತಗೊಂಡು ಈ ಸಿನಿಮಾದಲ್ಲಿ ಸೆಟ್ ವರ್ಕ್ನು ಸಹ ನಾವೇ ಮಾಡಿಸ್ಕೊಂಡಿದ್ದೀವಿ. ಎಲ್ಲ ನಾವು ಟೀಮ್ ವರ್ಕ್ ಅಂತ ಹೇಳ್ತೀನಿ.